ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಎಂದೇ ಇಡೀ ದೇಶಾದ್ಯಂತ ಸಾಕಷ್ಟು ಸುದ್ದಿ ಮಾಡ್ತಿದೆ, ಸದ್ದಾಗ್ತಿದೆ. ಈ ಒಂದು ಪ್ರಕರಣದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವೈದ್ಯರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಏನಿದೆ ಆ ಒಂದು ಪ್ರಕರಣಕ್ಕೆ ವಿರುದ್ಧವಾಗಿ ನಿಂತಿದೆ ಅಂತ ಕಾಣುತ್ತೆ ಈ ವಿಚಾರದಲ್ಲಿ. ಏಕೆಂತಂದರೆ ಮಮತಾ ಬ್ಯಾನರ್ಜಿ ಕೂಡ ಒಬ್ಬ ಮಹಿಳಾ CM ಆಗಿದ್ದಾರೆ. ಏನು ಮೃತಪಟ್ಟಂಥ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದಂತಹ ಯುವತಿಯ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸುವಂತಹ, ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕಾದಂಥ ಮಮತಾ ಬ್ಯಾನರ್ಜಿ ಅವರೇ ಈ ಒಂದು ಪ್ರಕರಣದಲ್ಲಿ ವಿರುದ್ಧವಾಗಿ ನಿಂತಂತೆ ಕಾಣುತ್ತೆ. ಏಕೆಂತಂದರೆ ಈ ಒಂದು ಪ್ರಕರಣವನ್ನು ವಿರೋಧಿಸಿ BJP ಅವರು, ಅಲ್ಲಿನ ಪಶ್ಚಿಮ ಬಂಗಾಳದ BJP 12 ಗಂಟೆಗಳ ಕಾಲ ಮುಷ್ಕರವನ್ನು ಕರೆ ಕೊಟ್ಟಿರುತ್ತೆ. ಈ ಒಂದು ಸಂದರ್ಭದಲ್ಲಿ BJPಯ ಕಾರ್ಯಕರ್ತರ ಮೇಲೆ ಅಥವಾ ಹಿಂದೂಗಳ ಕಾರ್ಯಕರ್ತರ ಮೇಲೆ ಅಲ್ಲಿ TMCಯ ಕಾರ್ಯಕರ್ತರು ಅಂದರೆ ಸುಳ್ಳಾಗುತ್ತೆ. TMCಯ ಗುಂಡಗಳು ಅಲ್ಲಿನ ಕಾರ್ಯಕರ್ತರ ಮೇಲೆ, ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ನಿಜಕ್ಕೂ ಇದು ಬೇಸರದ ಸಂಗತಿ. ಯಾಕಂತಂದರೆ ಅಲ್ಲಿನ TMC ಕಾರ್ಯಕರ್ತರ ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಿತ್ತು, ಹೋರಾಟ ಮಾಡಬೇಕಿತ್ತು. ಆ್ಯಕ್ಚುಲಿ ಅದ್ರ ಪರವಾಗಿ ಹೌದು, ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಒಂದು ಕೊಲೆ ಆಗಿರುವಂಥದ್ದು, ಇದಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ ಮಾಡಬೇಕಿತ್ತು. ನಿಜಕ್ಕೂ ಏನಂತಂದರೆ ಉತ್ತರ 24 ಪರಗಣ ಅಂತ ಒಂದು ಜಿಲ್ಲೆ ಇದೆ. ಈ ಒಂದು ಜಿಲ್ಲೆಯಲ್ಲಿ ಹಿಂಸಾಚಾರ ಹೆಚ್ಚಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ TMCಯ ಗುಂಡಗಳು BJP ಕಾರ್ಯಕರ್ತರ ಮೇಲೆ ಗುಂಡಿನ ದಾಳಿ ನಡೆಸಿದ್ರಂತೆ. ಈ ಒಂದು ದಾಳಿಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅಂದರೆ ಇಲ್ಲಿ ಏನು ಆ ಗುಂಡಗಳು ಗುಂಡಿನ ದಾಳಿ ನಡೆಸಿದ್ರಲ್ಲ, ಅವ್ರ ಅಕ್ಕನೋ ತಮ್ಮನೋ ಮತ್ತೊಬ್ಬರು ಅವ್ರ ಮನೆಯ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿದ್ರೆ ಇಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ರಾ? ಇದೇ TMC ಕಾರ್ಯಕರ್ತರು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾ ಇದ್ರು. ಬಟ್ ಏನಂತಂದರೆ ಅವ್ರ ಮನೇಲಿ ಇಂಥದ್ದು ಯಾವುದು ಕೆಲಸ ಆಗಿಲ್ಲಲ್ವಾ, ಯಾರೋ ಬೇರೆ ಮನೆ ಕಂಡರ ಮನೆ ಹೆಣ್ಮಕ್ಳನ್ನ ಇವರಿಗೆ ಆಗಿರುವಂಥದ್ದು. ತಮ್ಮ ಮನೆಯ ಹೆಣ್ಣು ಮಗು ಅಂತ ಅಂದ್ಕೊಂಡು ಅವ್ರು ಪ್ರತಿಭಟನೆ ಮಾಡಿ ಸರ್ಕಾರದಿಂದ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಂತ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಂತಹ BJPಯ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದಿಷ್ಟು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನಂತಂದರೆ ಈ CM ಮಮತಾ ಬ್ಯಾನರ್ಜಿ ಇದ್ದಾರೆ, ಈ ಒಂದು ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿರುವಂಥದ್ದು ನಿಜಕ್ಕೂ ಅಸಹ್ಯಕರ. ಅವರು ಒಂದಿಷ್ಟು ಸವಾಲುಗಳನ್ನು ಮೋದಿಗೆ ಹಾಕಿದ್ದಾರೆ. ಏನು ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದರೆ ನಿಮ್ಮ ಸರ್ಕಾರ ಅಲುಗಾಡುತ್ತೆ, ಕೇಂದ್ರ ಸರ್ಕಾರ ಅಲುಗಾಡುತ್ತೆ ಅಂತ ಹೇಳ್ತಾರೆ. ಮೋದಿ ಬಾಬು, ನಿಮ್ಮ ಪಕ್ಷವು ಬಂಗಾಳದಲ್ಲಿ ಬೆಂಕಿ ಹಚ್ಚಿದರೆ ನೋಡ್ತೀರಿ, ನೆನಪಿಟ್ಕೊಳ್ಳಿ, ಈಶಾನ್ಯ ರಾಜ್ಯಗಳಂತಹ ಉತ್ತರ ಭಾರತ, ಅಸ್ಸಾಂ ಈ ಕಡೆ ಭಾಗದಲ್ಲಿ ಜನ ದಂಗೆ ಹೇಳ್ತಾರೆ, ನಿಮ್ಮ ಸರ್ಕಾರ ಪಶ್ಚಿಮ ಬಂಗಾಳದ ಇದರಲ್ಲೈತಲ್ಲ, ಯಾವುದು ಬಾಂಗ್ಲಾದೇಶದಲ್ಲೈತೆ, ಆ ರೀತಿ ಆಗುತ್ತೆ ಅನ್ನುವಂಥ ಹೇಳಿಕೆ ಕೊಡ್ತಾರೆ. ನಿಜಕ್ಕೂ ಇದು ಖೇದಕರ ಸಂಗತಿ ವೀಕ್ಷಕರೇ. ಏನು ಅಂತಂದರೆ ಅಲ್ಲಿನ ಒಬ್ಬ ಯುವತಿಗೆ, ಅತ್ಯಾಚಾರಕ್ಕೆ ಒಳಗಾದಂಥ ಯುವತಿಗೆ, ವೈದ್ಯಗೆ ನ್ಯಾಯ ಕೊಡಿಸಬೇಕಾದಂತಹ ಮಮತಾ ಬ್ಯಾನರ್ಜಿ ಅವರು ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಇಲ್ಲಿ ನೆನಪಿಟ್ಕೋಬೇಕು, ಅಲ್ಲಿನ ಸರ್ಕಾರ ಬೀದಿಗಿಳಿದು ಹೋರಾಟ ಮಾಡ್ತಾಯಿದೆ. ಅಂದರೆ ನ್ಯಾಯ ಕೊಡಿಸ್ಬೇಕಾದಂಥ ಮಮತಾ ಬ್ಯಾನರ್ಜಿ ಅವರು ಕೊನೆಯ ವಾರ ಆ ಒಂದು ಅತ್ಯಾಚಾರವನ್ನು ಖಂಡಿಸಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಆ ಒಂದು ಫೋಟೋಸ್ ನೋಡಿಬಿಟ್ಟು ನಮಗೂ ಆಶ್ಚರ್ಯ ಆಯಿತು. ಅಲ್ಲಿನ ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಬಟ್ ಏನೇ ಆಗಲಿ, ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಹೇಳ್ತರದಾಗ್ತಿದೆ. ಅಲ್ಲಿ ನಿಜಕ್ಕೂ ಏನಾಗ್ತಿದೆ ಅನ್ನುವಂಥದ್ದು ಅಲ್ಲಿನ ರಾಜ್ಯಪಾಲರಿಗೆ ಗೊತ್ತಾಗಿದೆ. ಬೋಸ್ ಇದ್ದಾರೆ ರಾಜ್ಯಪಾಲರಲ್ಲಿ, ಅವರು ಕೂಡ ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಕುರಿತು ಇತ್ತೀಚೆಗೆ ರಾಷ್ಟ್ರಪತಿಯನ್ನು ಭೇಟಿ ಮಾಡಿದರು, ಉಪರಾಷ್ಟ್ರಪತಿಯನ್ನು ಭೇಟಿ ಮಾಡಿದರು. ಅವರನ್ನು ಭೇಟಿ ಮಾಡಿಬಿಟ್ಟು ಪಶ್ಚಿಮ ಬಂಗಾಳದ ಸ್ಥಿತಿಗತಿಯನ್ನು ಎಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಟ್ ಒಂದಿಷ್ಟು ಮಾಹಿತಿ ಬರ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಅಂತೆ. ಬಟ್ ಈ ಬಗ್ಗೆ ಚರ್ಚೆ ಆಗಿದೆ ಅಂತೆ. ಬಟ್ ಗೊತ್ತಿಲ್ಲ, ಏನು TMCಯ ಮುಖವಾಣಿ ಇದೆ, ಆ ಒಂದು ಮುಖವಾಣಿ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದಾರಂತೆ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರಲು ಬೋಸ್ ಅವರು ಆಗ್ರಹ ಮಾಡಿದ್ದಾರೆ, ಇನ್ನು ಕೆಲವೇ ದಿನದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತ. ನಿಜಕ್ಕೂ ಬಂದರೆ ಭಾಳ ಒಳ್ಳೆಯ ಕೆಲಸ ಆಗುತ್ತೆ. ಕೇವಲ ಈ ಒಂದು ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಮಾತ್ರ ಇಂಥ ಒಂದು ಹಿಂಸಾಚಾರ, ಗುಂಡಿನ ಎಸೆದ ದಾಳಿ ಇವೆಲ್ಲ ನಡೀತಾ ಇರೋದು ಮೊದಲಲ್ಲ. ಇಲ್ಲಿ ಈ ಹಿಂದೆ ಮೊನ್ನೆ ಇತ್ತೀಚೆಗೆ ವಿಧಾನಸಭಾ ಎಲೆಕ್ಷನ್ ಆಯಿತು, ಲೋಕಸಭಾ ಎಲೆಕ್ಷನ್ ಆಯಿತು. ಇಂಥ ಟೈಮಲ್ಲೂ ಸಾಕಷ್ಟು ಇಂಥ ಹಿಂಸಾಚಾರ ನಡೆದಿರುವಂಥದ್ದು. ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂಥದ್ದೇ ಅನುಮಾನ ಮೂಡಿರುವಂಥದ್ದು. ಹೀಗಾಗಿ ಅಲ್ಲಿನ ಕಾನೂನು ಸ್ಟ್ರಿಕ್ಟ್ ಆಗಿ ಆಗಬೇಕಾಗಿದೆ. ಅಲ್ಲಿ ಏನು ಅತ್ಯಾಚಾರಕ್ಕೆ ಒಳಗೆ ಕೊಲೆಯಾಗಿರುವಂತಹ ವೈದ್ಯ ವಿದ್ಯಾರ್ಥಿಗೆ ಮಮತಾ ಬ್ಯಾನರ್ಜಿ ಸರ್ಕಾರ ನಿಜಕ್ಕೂ ನ್ಯಾಯ ಕೊಡಿಸಬೇಕಿದೆ. ಈ ಒಂದು ಪ್ರಕರಣವನ್ನು CBI ತನಿಖೆ ಮಾಡ್ತಾ ಇದೆ. ನಿಜಕ್ಕೂ ಅತ್ಯಾಚಾರಕ್ಕೆ ಒಳಗಾದಂಥ ಯುವತಿಗೆ ನ್ಯಾಯ ಸಿಗಬೇಕಾಗಿದೆ. ವೀಕ್ಷಕರೇ, ಈ ಬಗ್ಗೆ ಏನು ಹೇಳ್ತೀರಾ? ಮಮತಾ ಬ್ಯಾನರ್ಜಿ ಸರ್ಕಾರದ ನಡೆ ಬಗ್ಗೆ ನೀವೇನು ಹೇಳ್ತೀರಾ? ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.